ಬಂಗಾರ ಇನ್ಯಾರೂ ಕೇಳಂಗಿಲ್ಲ, ಬೆಳ್ಳಿ ಮುಟ್ಟಂಗಿಲ್ಲ, ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸಾರ್ವಕಾಲಿಕ ದಾಖಲೆ ಬರೆದಿದೆ ಏರಿಕೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ. ಜಾಗತಿಕ ಮಟ್ಟದಲ್ಲಿ ಆಗುತ್ತಾ ಇರೋ ಬದಲಾವಣೆ, ಆರ್ಥಿಕ ಹಿಂಜರಿತದ ಭಯ, ಇದರ ಜೊತೆಗೆ ಬಂಗಾರ ಮತ್ತು ಬೆಳ್ಳಿಯ ಮೇಲಿನ ಇನ್ವೆಸ್ಟ್ಮೆಂಟ್ ಇವತ್ತು ಎರಡೂ ಕೂಡ ಮುಟ್ಟೋದಕ್ಕೆ ಸಾಧ್ಯವಾಗುವುದಿಲ್ಲ. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಜನರಿಗಂತೂ ಬಂಗಾರ ಬೆಳ್ಳಿ ಅಂತ ಹೇಳಿದ್ರೆ ಇನ್ನು ಮರೀಚಿಕೆ ಅನ್ನೋ ಪರಿಸ್ಥಿತಿ ಉಂಟಾಗ್ತಾ ಇದೆ. ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಬಂಗಾರ ಬೆಳ್ಳಿ ದರ ಇನ್ನೂ ಏರಿಕೆಯಾಗುತ್ತಾ? ಹೂಡಿಕೆ ಮಾಡೋದಕ್ಕೆ ಇದು ಸರಿಯಾದ ಸಮಯವಾ? ಇದೆಲ್ಲದರ ಬಗ್ಗೆ ಟ್ರೆಂಡಿಂಗ್ ಆಟ್ 10 ನಲ್ಲಿ ನಾವು ಚರ್ಚೆಯ ಮೂಲಕ ನಿಮಗೆ ವಿಷಯ ತಿಳಿಸ್ತೀವಿ. ಹಲವಾರು ಜನ ಮುಂದೊಂದೆರಡು ದಿನ ಕಾಯೋಣ, ಇನ್ನೊಂದು 2 ತಿಂಗಳು ಕಾಯೋಣ ಅನ್ನೋ ನಿರೀಕ್ಷೆಯಲ್ಲಿರ್ತೀರಿ. ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತಾನು ಅಂದುಕೊಳ್ತಾ ಇರ್ತೀರಿ. ಸರಿಯಾದ ಸಮಯನ ಹಾಗಾದ್ರೆ ಈಗ ಈ ಎಲ್ಲದರ ಬಗ್ಗೆ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಬಂಗಾರದ ಬೆಲೆ ಇನ್ನು ಕೇಳೋ ಹಾಗಿಲ್ಲ, ಬೆಳ್ಳಿಯಂತೂ ಮುಟ್ಟಂಗಿಲ್ಲ. ದಿನದಿಂದ ದಿನಕ್ಕೆ ಬಾನೆತ್ತರಕ್ಕೆ ಏರ್ತಾ ಇದೆ ಚಿನ್ನ ಬೆಳ್ಳಿ ದರ. ಚಿನ್ನ ಬೆಳ್ಳಿ ಖರೀದಿ ಕನಸು ಯಾರ್ಯಾರು ಕಂಡಿದ್ರೋ ಅವರಿಗೆಲ್ರಿಗೂ ಶಾಕ್. ಮುಂದಿನ ತಿಂಗಳು ಮದುವೆ ಇದೆ, ಮುಂದಿನ ವರ್ಷ ಮದುವೆ ಇದೆ, ಅಥವಾ ಇನ್ನೇನೋ ಕಾರ್ಯಕ್ರಮ ಇದೆ ಮನೆಯಲ್ಲಿ, ಬೆಳ್ಳಿ ತಟ್ಟೆ ತಗೋಬೇಕು, ಬೆಳ್ಳಿ ಚೊಂಬು ತಗೋಬೇಕು, ದೀಪ ತಗೋಬೇಕು ಅಂತ ಬಹಳಷ್ಟು ಜನ ಮುಂದಿನ ತಿಂಗಳಾದ್ರೆ ಆಯ್ತು ಅಂತ ಅಂದುಕೊಂಡಿರ್ತೀರಿ. ಆದ್ರೆ ದಿನ ದಿನಕ್ಕೂ ಏರಿಕೆ ಆಗ್ತಾ ಇರೋ ಬೆಳ್ಳಿ ದರ ಬೆಚ್ಚಿ ಬೀಳಿಸ್ತಾ ಇದೆ. ಬಂಗಾರದ ದರ ಅಂತೂ ಇನ್ನು ಬೆಳ್ಳಿ ಬಂಗಾರ ಎರಡೂ ನಾವು ಮುಟ್ಟೋ ಹಾಗಿಲ್ಲ ಅನ್ನೋ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ. 48% ಏರಿಕೆ ಕಂಡಿದೆ ಚಿನ್ನದ ಬೆಲೆಯಲ್ಲಿ. ಇನ್ನು ಬೆಳ್ಳಿ ದರ ಡಬಲ್ ಆಗಿದೆ. 6 ತಿಂಗಳ ಹಿಂದೆ ಬೆಳ್ಳಿ ತಗೊಳ್ಬೇಕು ಅಂದುಕೊಂಡಿರೋರು ಇವತ್ತಿನ ರೇಟ್ ನೋಡಿದ್ರೆ ಹೌಹಾರ್ತಾರೆ. ಚಿನ್ನದ ರೇಟ್ 1 ಗ್ರಾಮ್ಗೆ ಆಲ್ಮೋಸ್ಟ್ 15,000ಕ್ಕೆ ಬಂದು ನಿಂತಿದೆ. ಯಾವ ವರ್ಷದಲ್ಲಿ ಚಿನ್ನದ ರೇಟ್ ಎಷ್ಟಿತ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. 10 ವರ್ಷದಲ್ಲಿ ಚಿನ್ನದ ದರದಲ್ಲಿ ಆಗಿರೋ ಏರಿಕೆನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 2017ರಲ್ಲಿ 10 ಗ್ರಾಮ್ಗೆ 29,156 ರೂಪಾಯಿ ಇತ್ತು. 2018ರಲ್ಲಿ 31,391 ರೂಪಾಯಿ ಆಯಿತು. 2019ರ ಹೊತ್ತಿಗೆ 39,108 ಆಯಿತು. 2020 50,000ದ ಗಡಿ ದಾಟ್ತು. 10 ಗ್ರಾಮ್ಗೆ 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬಗ್ಗೆ ಹೇಳ್ತಾ ಇದ್ದೀವಿ. 2021ರಲ್ಲಿ ಸ್ವಲ್ಪ ಇಳಿಕೆ ಕಾಣಿತು, 48,000ಕ್ಕೆ ಬಂತು. 2021ರ ಸಮಯದಲ್ಲಿ ಕೊರೋನಾ ಪೀಕ್ನಲ್ಲಿತ್ತು. ಆಗ ಒಂದು ಚೂರು ಇನ್ವೆಸ್ಟ್ಮೆಂಟ್ಗಳು ಬಳಕೆ ಎಲ್ಲ ಕಮ್ಮಿ ಆಗಿತ್ತು, ಒಂದು ಚೂರು ಇಳಿಕೆ ಆಯಿತು. 2022ಕ್ಕೆ ಮತ್ತೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು, 55,000. 2023ಕ್ಕೆ 63,000ಕ್ಕೆ ಬಂತು, 2023. ಆದರೆ ಅದಾದ ನಂತರದ ಏರಿಕೆ ಇದೆಯಲ್ಲ ಅದನ್ನ ನೀವು ನೋಡ್ತಾ ಹೋಗಿ. 2024ರಲ್ಲಿ 78,000ಕ್ಕೆ ಬಂದು ನಿಲ್ತು. 2025 1 ಲಕ್ಷದ ಗಡಿಗೆ ಬಂದು ನಿಂತ್ಕೊಳ್ತು, 1 ಲಕ್ಷದ ಗಡಿಗೆ. ಈಗ 2026 ಜನವರಿಯಲ್ಲಿದ್ದೀವಿ, ಇನ್ನು ಡಿಸೆಂಬರ್ವರೆಗೆ ಎಲ್ಲಿಗೆ ತಗೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಆದರೆ ಜನವರಿಗೇನೆ 1.5 ಲಕ್ಷ ಹತ್ತಿರಕ್ಕೆ ಬಂದು ನಿಂತಿದೆ. 1,45,585 ಇವತ್ತಿನ ಪ್ರೈಸ್ ಅಪರಂಜಿ ಚಿನ್ನ. ಹೂಡಿಕೆ ಮಾಡಬೇಕು, ಚಿನ್ನ ಬೆಳ್ಳಿ ತಗೋಬೇಕು ಅಂತ ಸುಮ್ಮನೆ ಕಾಯ್ತಾ ಇದ್ದವರು ಇವತ್ತು ಪತ್ರಗುಡ್ತಾ ಇದ್ದಾರೆ. ಇನ್ನು ನಮ್ಮ ಕೈಯಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. 10 ವರ್ಷದಲ್ಲಿ ಚಿನ್ನದ ಏರಿಕೆನ ನೀವು ನೋಡ್ತಾ ಇದ್ದೀರಾ. 10 ವರ್ಷದ ಹಿಂದೆ 30,000 ರೂಪಾಯಿಗೆ ಒಂದು 10 ಗ್ರಾಮ್ ಅಪರಂಜಿ ಚಿನ್ನ ಬರ್ತಾ ಇತ್ತು, 30,000ಕ್ಕೆ. ಈಗ 2 ಗ್ರಾಮ್ ಬರುತ್ತೆ, 2 ಗ್ರಾಮ್. ಇವತ್ತಿನ ರೇಟಿಗೆ 2 ಗ್ರಾಮ್. $3 ಲಕ್ಷ ಮುಟ್ಟಿದೆ ಬೆಳ್ಳಿ ದರ. ಅದರ ಜೊತೆಗೆ ಚಿನ್ನ 1.5 ಲಕ್ಷ ರೂಪಾಯಿಗೆ ಬಂದು ನಿಂತಿದೆ. ಬಂಗಾರ ಇನ್ನು ಬಲು ಭಾರ.
ಒಂದು ವರ್ಷದಲ್ಲಿ ಚಿನ್ನದ ರೇಟ್ನಲ್ಲಿ 48% ಏರಿಕೆಯಾಗಿದೆ. 48%. 2000ನೇ ಇಸ್ವಿಯಲ್ಲಿ 4,400 ರೂಪಾಯಿ ಇತ್ತು 10 ಗ್ರಾಮ್ಗೆ. 2000ನೇ ಇಸ್ವಿಯಲ್ಲಿ ಅಂದ್ರೆ 26 ವರ್ಷದ ಹಿಂದೆ. 2025 ಡಿಸೆಂಬರ್ನಲ್ಲಿ 10 ಗ್ರಾಮ್ಗೆ 1,37,000 ಇತ್ತು. ಆದರೆ ಜನವರಿಯ ಹೊತ್ತಿಗೆ ಜಂಪ್ ಆಗಿದೆ, 1.5 ಲಕ್ಷಕ್ಕೆ ಜಂಪ್ ಆಗಿದೆ. ಇನ್ನು 5,000 ಬಾಕಿ, 4,500 ಬಾಕಿ 1.5 ಲಕ್ಷದ ಗಡಿ ದಾಟೋದಕ್ಕೆ. 25 ವರ್ಷದಲ್ಲಿ 10 ಗ್ರಾಂ ಚಿನ್ನ 1,32,000 ರೂಪಾಯಿ ಏರಿಕೆಯಾಗಿದೆ. ಹಾಗಾದ್ರೆ ಚಿನ್ನದ ದರದ ಏರಿಕೆಗೆ ಕಾರಣಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಚಿನ್ನದ ದರ ಏರಿಕೆಗೆ ಆರ್ಥಿಕ, ಜಾಗತಿಕ, ಸ್ಥಳೀಯ ಅಂಶಗಳು ಕಾರಣ ಆಗ್ತಾ ಇದೆ. ಅಮೆರಿಕ, ಚೀನಾ, ಯುರೋಪ್ಗಳಲ್ಲಿ ಆರ್ಥಿಕ ಅಸ್ಥಿರತೆ, ತಲ್ಲಣ ಇದೆ. ಹಾಗಾಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳ್ಳೋದ ಸೇಫ್ ಹೆವನ್ ಇದು. ಯಾವತ್ತಿದ್ರೂ ಅತಿಯಾಗೇನು ಬೀಳೋದಕ್ಕೆ ಹೋಗೋದಿಲ್ಲ, ಚಿನ್ನ ಅಂತೂ ಬೀಳೋದೇ ಇಲ್ಲ. ಹಾಗಾಗಿ ಸುರಕ್ಷತೆ ದೃಷ್ಟಿಯಿಂದ ಬಂಗಾರದಲ್ಲಿ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಬೆಳ್ಳಿ ಮೇಲೆ ಹೂಡಿಕೆನೂ ಜಾಸ್ತಿ ಆಗ್ತಾ ಇದೆ. ಬೇಡಿಕೆ ಜಾಸ್ತಿ ಆಗಿದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ದರ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಯುದ್ಧ, ಸಂಘರ್ಷ, ತೈಲ ಬೆಲೆ ಏರಿಕೆ, ಇದರ ಜೊತೆಗೆ ಟ್ಯಾರಿಫ್ಗಳ ಬರೆ. ಟ್ರಂಪ್ ದಿನ ಬೆಳಗಾದ್ರೆ ಒಂದೊಂದು ಹೇಳಿಕೆ ಟ್ಯಾರಿಫ್ಗಳ ಬಗ್ಗೆ. ವೆನೆಜುವೆಲಾ, ಗ್ರೀನ್ಲ್ಯಾಂಡ್ ಇವುಗಳ ಮೇಲೆ ಕಣ್ಣು. ಜಾಗತಿಕ ವಿದ್ಯಮಾನಗಳೇನು ನಡೀತಾ ಇದೆಯಲ್ಲ, ಒಂದು ವೇಳೆ ಯುದ್ಧಗಳು ಜಾಸ್ತಿ ಆಗ್ಬಿಟ್ರೆ, ಆರ್ಥಿಕ ಹಿಂಜರಿತಗಳು ಜಾಸ್ತಿ ಆಗ್ಬಿಟ್ರೆ, ನಾವು ಹಾಕಿದ್ದ ದುಡ್ಡು, ಬೇರೆ ಕಡೆ ಹಾಕಿದ್ದ ದುಡ್ಡು ವಾಪಸ್ ಕೈಗೆ ಬರುತ್ತೋ ಇಲ್ವೋ ಅದರ ಬಗ್ಗೆ ಖಾತ್ರಿ ಇಲ್ಲ, ನಂಬಿಕೆ ಇಲ್ಲ. ಸೇಫ್ ಯಾವುದು? ಚಿನ್ನ, ಬೆಳ್ಳಿ. ಹಣದ ಮೌಲ್ಯ ಕಾಪಾಡಿಕೊಳ್ಳೋದಕ್ಕೆ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಚಿನ್ನದ ಬೇಡಿಕೆ ಹೆಚ್ಚಿದ್ದರ ಪರಿಣಾಮ ಏರಿಕೆ ಆಗ್ತಾ ಇದೆ. ಅನೇಕ ದೇಶಗಳಲ್ಲಿ ಕೇಂದ್ರದ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಸಂಗ್ರಹ ಜಾಸ್ತಿ ಮಾಡ್ತಾ ಇವೆ. ಇನ್ನು ಭಾರತದಲ್ಲಿ ಹೆಚ್ಚಳಕ್ಕೆ ಆಂತರಿಕ ಕಾರಣ ಏನು? ಚಿನ್ನಕ್ಕೆ ಭಾರತದಲ್ಲಿ ಒಂದು ಭಾವನಾತ್ಮಕ ಸ್ಥಾನ ಇದೆ. ಚಿನ್ನ ಬರೀ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಿಲ್ಲ. ಮದುವೆಗಳು, ಹಬ್ಬಗಳ ವೇಳೆ ಖರೀದಿ ತುಂಬಾ ಜೋರಾಗಿರುತ್ತೆ. ಹೀಗಾಗಿ ಹೂಡಿಕೆಗಳ ಮೇಲೂ ಜನ ಒಲವು ಪಡುತ್ತಿದ್ದಾರೆ. ಹಿಂದೆನೂ ಪಡ್ತಾ ಇದ್ರು. ಒಂದು ಸಲ ಒಂದು ವೇಳೆ ಚಿನ್ನ ಖರೀದಿ ಮಾಡಿದ್ರೆ ಅದನ್ನ ಮಾರೋದು ಬಹಳ ವಿರಳ. ಏನಾದ್ರೂ ಇನ್ವೆಸ್ಟ್ಮೆಂಟ್, ಮುಂದೆ ಏನೋ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಾನೋ ಅಥವಾ ಹೊಸ ಚಿನ್ನ ಖರೀದಿ ಮಾಡಬೇಕು ಅಂತಾನೋ ಮಾರಾಟ ಮಾಡ್ತಾರೆ. ಬೇಡಿಕೆಗೆ ತಕ್ಕಂತೆ ಚಿನ್ನದ ಉತ್ಪಾದನೆಯಂತೂ ಇಲ್ಲ. ಚಿನ್ನದ ಉತ್ಪಾದನಾ ವೆಚ್ಚದಲ್ಲೂ ಗಣನೀಯ ಹೆಚ್ಚಳ ಆಗಿದೆ. ಇನ್ನು ಚಿನ್ನಕ್ಕಿಂತ ಬೆಳ್ಳಿ ದರ ನೋಡಿದವರು ಹೌಹಾರ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಮೋರ್ ದೆನ್ ಡಬಲ್, 3 ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಜನವರಿ 2025ರಲ್ಲಿ ಪ್ರತಿ ಕೆಜಿ ಬೆಳ್ಳಿಗೆ 85,000 ರೂಪಾಯಿ ಇತ್ತು. 85,000. ಜುಲೈ ಹೊತ್ತಿಗೆ ಅದು 1 ಲಕ್ಷದ ಗಡಿ ದಾಟ್ತು. ಸೆಪ್ಟೆಂಬರ್ ಹೊತ್ತಿಗೆ 1.25 ಲಕ್ಷ. ನವೆಂಬರ್ ಹೊತ್ತಿಗೆ 1,92,000. ಡಿಸೆಂಬರ್ಗೆ 2,16,000. ಜನವರಿಗೆ 3,10,000. ರೇಸಿಗೆ ಬಿಟ್ಟ ಹಾಗೆ ಬೆಳ್ಳಿ ದರ ಓಡ್ತಾ ಇದೆ. ಎಸ್, ಈ ಏರಿಕೆಯ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಶರವಣ ಅವರು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರು ಹಾಗೂ MLC ಶರವಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಭಾವನಾ ಅವರು.
ಶರವಣ ಅವರೇ, ಬೆಳ್ಳಿ ದರ, ಚಿನ್ನದ ದರ ಏರಿಕೆ ಕಾಣ್ತಾ ಇದ್ರೆ ಇನ್ಮೇಲೆ ಈ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಅಥವಾ ಕೆಳವರ್ಗದವರಿಗೆ ಇನ್ನು ಮುಟ್ಟೋದೇ ಸಾಧ್ಯ ಇಲ್ಲವೇನೋ, ಜಸ್ಟ್ 1 ಗ್ರಾಮ್ ಇಟ್ಕೊಂಡು ಇದೇ ಚಿನ್ನ ಅಂತ ನೋಡ್ಕೋಬೇಕಾದ ಪರಿಸ್ಥಿತಿ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಬೆಳ್ಳಿ ಮತ್ತು ಚಿನ್ನದ ದರದಲ್ಲಿ ಏರಿಕೆ ಆಗ್ತಾ ಇರೋದಕ್ಕೆ ನಿಮ್ಮ ಪ್ರಕಾರ ಕಾರಣಗಳೇನು? ನಾವು ಪೂವರ್ ಮ್ಯಾನ್ ಗೋಲ್ಡ್ ಅಂತ ಏನು ಕರಿತೀವಿ, ಆ ಬೆಳ್ಳಿ ಇವತ್ತು ಗಗನಕ್ಕೆ ಹೋಗಿರತಕ್ಕಂಥದ್ದನ್ನ ಎಲ್ಲರನ್ನೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿರತಕ್ಕಂಥದ್ದು. ಯಾಕಂದರೆ ಇವತ್ತು ಚಿನ್ನ ಯಾವಾಗ ಬೆಲೆ ಏರಿಕೆ ಆಗ್ತಾ ಇದೆಯೋ ಅದ್ರ ಜೊತೆಗೆ ಬೆಳ್ಳಿ ಕೂಡ ಏರ್ತಾ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಈ ಥರ 100 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆಗಿರತಕ್ಕಂಥದ್ದು ವೆರಿ ಶಾರ್ಟ್ ಪೀರಿಯಡಲ್ಲಿ ಇದೇ ಮೊದಲನೇ ಬಾರಿಗೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಇದು ಒಂಥರ ದಾಖಲೆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಊಹೆ ಮಾಡಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಇದರದ್ದು ಮೈನ್ ಕಾರಣ ಇವತ್ತು ನಮ್ಮ ಟ್ರಂಪ್ ಅವ್ರದ್ದು ತೆಗೆದುಕೊಳ್ಳುವಂತ ಬಹಳಷ್ಟು ನೀತಿಗಳಿರ್ಬೋದು, ಪಾಲಿಸಿ ಮ್ಯಾಟ್ರ್ ಇರ್ಬೋದು, ಅವ್ರು ಕೊಡುವಂತ ಸ್ಟೇಟ್ಮೆಂಟ್ಗಳಿರ್ಬೋದು. ಇವತ್ತು US ಡಾಲರ್ ಏನಿದೆ ಅದನ್ನ ನಾವು ನಮ್ಮ ದೇಶಕ್ಕೆ ನಾವು ಇಂಪೋರ್ಟ್ ಮಾಡುವಾಗ ಪ್ರತಿಯೊಂದು ಕೂಡ ಡಾಲರ್ಸ್ ರೂಪದಲ್ಲೇ ನಾವು ಈ ಹಣ ಏನು ಪೇ ಮಾಡಬೇಕು ಅದನ್ನ ಡಾಲರ್ಸ್ ರೂಪದಲ್ಲೇ ಟ್ರೇಡಿಂಗ್ ಆಗೋದು, ಅಲ್ಲಿಂದನೇ ಆಮದು ಮಾಡ್ಕೋತಾ ಇದ್ದೀವಿ. ಅದು ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಯಾವುದೇ ವಸ್ತು ಆಗಲಿ, ಅಲ್ಲಿ ಆಗುವಂಥ ಏರುಪೇರುಗಳು ಎಲ್ಲವನ್ನು ಕೂಡ ನಮಗೆ ಅದು ಪರಿಣಾಮ ಬೀರುತ್ತೆ. ಮತ್ತು ನಮ್ಮ ದೇಶದಲ್ಲಿ ಯಾವುದೇ ಉತ್ಪಾದನಾ ಕೇಂದ್ರಗಳಿಲ್ಲ. ಎಲ್ಲವನ್ನು ಕೂಡ ನಾವು ನೆರೆ ದೇಶಗಳ ಮೇಲೆ ಅವಲಂಬಿತರು ಆಗಿರೋದ್ರಿಂದ ಅಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ನಮಗದು ಎಫೆಕ್ಟ್ ಆಗ್ತಾ ಇದೆ. ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಚೀನವಾರಪೇಟೆಯಲ್ಲಿ ಈ ಥರ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಎಲ್ಲ ದೇಶಗಳು ಕೂಡ ಇವತ್ತು ಸಣ್ಣ ಪುಟ್ಟ ದೇಶಗಳು ಕೂಡ ಅವರವರ ದೇಶದ ಒಂದು ಯುದ್ಧ ಆಗುತ್ತೆ, ನಾಳೆ ದಿನ ಸಮಸ್ಯೆಗಳು ಬರುತ್ತೆ, ಯಾವ ಥರ ತೊಂದರೆಗಳಾಗುತ್ತೆ ಅನ್ನೋದು ಅವ್ರ ಕೈಲಿ ಊಹೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರವರ ದೇಶದ ಏನು ಕರೆನ್ಸಿ ಏನಿದೆ, ಆ ದೇಶದ ಕರೆನ್ಸಿಗಳು, ಡಾಲರ್ಗಳು ಏನಿದೆ ಅದನ್ನ ಅವರು ಸೇಫ್ಟಿ ಮಾಡೋದು, ಸಂಗ್ರಹ ಮಾಡೋದು, ಸೆಕ್ಯೂರ್ ಮಾಡೋದು ಬದಲಾಗಿ ಇವತ್ತು ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಬಂಡವಾಳ ಹೂಡಿಕೆ ಮಾಡಿಕೊಂಡು ಹೆಚ್ಚೆಚ್ಚು ಸೆಕ್ಯೂರಿಟಿ ಭದ್ರತೆಗೋಸ್ಕರ ಅವರು ಅದನ್ನೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಜಾಸ್ತಿ ಇದು ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನಾವುಗಳು ಭಾರತೀಯರು ಚಿನ್ನದ ಪ್ರೇಮಿಗಳು ಹೌದು, ಇಲ್ಲ ಅಂತಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು 1 kg ಗೋಲ್ಡ್ 1.5 ಕೋಟಿ ಹೋಗಿರತಕ್ಕಂಥದ್ದು, ಜಸ್ಟ್ ಇಷ್ಟು ಕ್ಯಾಡ್ಬರೀಸ್ ತರ ಇರುತ್ತದು, ಇಷ್ಟು 1 kg ಗೋಲ್ಡ್ ಬಾರು 1.5 ಕೋಟಿ ಆಗಿರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಗೋಲ್ಡ್ ಅಲ್ಲಿ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವೋ ಅದು ಎಲ್ಲವನ್ನ ಕೂಡ ಸಿಲ್ವರ್ ಅಲ್ಲಿ ಅತಿ ಹೆಚ್ಚಾಗಿ ಸಿಲ್ವರ್ ಜ್ಯುವೆಲ್ರಿ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ ಒಂದು ಇದಕ್ಕೂ ಕೂಡ ಅದು ಬಳಕೆ ಆಗ್ತಾ ಇರತಕ್ಕಂಥದ್ದು. ಈ ತರ ಅನೇಕ ಟ್ರೇಡ್ಗಳಲ್ಲಿ ಅನೇಕ ಕ್ಷೇತ್ರಕ್ಕೆ ಕೂಡ ಇವತ್ತು ಬೆಳ್ಳಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಆ ಬೆಳ್ಳಿನ ಇವತ್ತು ಎಲ್ಲರೂ ಕೂಡ ಇವತ್ತು ಜಾಸ್ತಿ ಆಭರಣದ ರೂಪದಲ್ಲಿ ಧರಿಸ್ತಾ ಇದ್ದಾರೆ. ಗೋಲ್ಡ್ ಅಲ್ಲಿ ಗೋಲ್ಡ್ ಪಾಲಿಶ್ ಮಾಡಿ ಯಾವ ತರ ಟೆಂಪಲ್ ಜ್ಯುವೆಲ್ರಿ ಆಗ್ಬೋದು, ಆಂಟಿಕ್ ಜ್ಯುವೆಲ್ರಿ ಆಗ್ಬೋದು, ಮತ್ತೆ ಕ್ರಾಫ್ಟೆಡ್ ಜ್ಯುವೆಲ್ರಿ ಆಗ್ಬೋದು, ಡೈಮಂಡ್ ಜ್ಯುವೆಲ್ರಿ ಆಗ್ಬೋದು, ಏನೇನೆಲ್ಲ ಗೋಲ್ಡ್ ಅಲ್ಲಿ ನಾವು ತಯಾರಿ ಮಾಡ್ತೀವೋ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವೋ ಅದೇ ತರಾನೇ ಸಿಲ್ವರ್ ಅಲ್ಲಿ ಕೂಡ ಇನ್ನೂ ಹೆಚ್ಚೆಚ್ಚು ಇವತ್ತು ನಾವು ತಯಾರಿ ಮಾಡಿ ಗ್ರಾಹಕರ ಒಂದು ಬೇಡಿಕೆ ಪ್ರಕಾರ ನಾವು ಮಾರಾಟ ಕೂಡ ಮಾಡ್ತಾ ಇದೀವಿ. ಅದಕ್ಕೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಸಿಲ್ವರ್ ಜ್ಯುವೆಲ್ರಿಗೆ ಬೇಡಿಕೆ ಹೆಚ್ಚಾಗಿರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಇದರ ಕಾರಣ ಇಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.